ಗಾಡ್ ಪ್ರಪೋಸ್ ಸಿಕ್ಕಿದ್ರೆ ஸ்வீட் ஆகிற மூணு நீங்க உட்காந்து ஒரு மாதிரி இருக்கு அப்படிக்கா போய் உட்காரலாமா ಸರಿ ಹಿಂಗ ಮುಖಾಲ ನಾ ಒಂದೆ ಸಿಸ್ಟರ್ ಸ್ವೀಟ್ ನಾ ಗೊತ್ತಿಲ್ಲ ಅನ್ಬಾರ್ದು ಸ್ವಲ್ಪ ಯೋಚನೆ ಮಾಡಿ ಹಾಯ್ ಮಚೀಸ್ நம்ம சிஸ்டர் இப்போ நம்மளுக்கு ஒரு டாஸ்க் தராங்களா அது பண்ணலாம் ஓகே ஏன் சிஸ்டர் ಹೇಳಿ அடுத்த நிமிஷம் நிச்சயமில்லாத வாழ்க்கைங்க முடிஞ்ச வரைக்கும் எல்லாரையும் சந்தோஷப்படுத்துவோம் ஹாய் மச்சீஸ் எல்லாருக்கும் குட் மார்னிங் வெல்கம் பேக் டு அவர் சேனல் இன்னைக்கு நம்ம 1 இயர் சேலஞ்சில் நம்ம எத்தனை டேஸ்ல இருக்கோம்னு பார்த்தீங்கன்னா நம்ம 250 நம்ம வெற்றிகரமாக 2.5 செஞ்சுரி பண்ணிட்டு இருக்கோம் இன்னும் ரிமைனிங் 116 டேஸ் தான் இருக்குது இந்த 116 டேஸ் இதே மாதிரி நம்ம சக்ஸஸ்ஃபுல்லாக கம்ப்ளீட் பண்ணலாம் சரி வாங்க இன்னைக்கான நாள் நம்மளுக்கு எப்படி போகுதுன்னு இன்னைக்கான வீடியோக்குள்ள போய் பார்த்து தெரிஞ்சுக்கலாம் சரி வாங்க வீடியோக்குள்ள போகலாம் ಹಾಯ್ ಮಚ್ಚೀಸ್ ಹಿಂಗ ಬಾರ ಫ್ರೆಂಡ್ಸ್ ಎಲ್ಲ ಉட்காರ್ந்து ಬಸ್ ಸ್ಟಾಪ್ ಹಾಯ್ ಬ್ರೋ ಕಾಲೇಜ್ ಇಲ್ವಾ ಇವತ್ತು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ನಾವು ಸ್ವಲ್ಪ ಆಚೆ ಹೋಗೋಣ ಅಂತ ಬಂದಿದ್ದೀರಾ ಅಷ್ಟೇ ಹುಷಾರಾಗಿ ಹೋಗ್ಬೋದು ಸರಿ ಬಾಯ್ ಏನ್ ಬ್ರೋ ಹೋಗಿಲ್ವಾ ಇವತ್ತು ಕಾಲೇಜ್ಗೆ ಸರಿ ಸ್ಕೂಲ್ಗೆ ಹಾ ಫ್ರೆಂಡ್ ವೇಟಿಂಗ್ ಮಾಡ್ತಾ ಇದ್ದೀರಾ ಎಷ್ಟು ಗಂಟೆಗೆ ಇರೋ ಸ್ಕೂಲು 9:15 9:15 ಆಯ್ತು ಸ್ವೀಟ್ ಆಗಿರೋ ಮೂನ್ ಯಾವುದು ಸ್ವೀಟ್ ಆಗಿರೋ ಮೂನ್ ಯಾವುದು ಯಾವುದು ಏನಾದ್ರು ಒಂದು ಕ್ವಶನ್ ಏನ್ ಕೇಳಿದ್ರೆ ಮೂಳೆ ಕೆಲಸ ಕೊಡ್ಬೇಕು ಅವಾಗ ಆನ್ಸರ್ ಸಿಗುತ್ತೆ ಕೇಳಿದ ತಕ್ಷಣ ಗೊತ್ತಿಲ್ಲ ಅಂದ್ರೆ ಏನಂದ ಗುಲಾಬ್ ಜಾಮೂನ್ ಮತ್ತೆ ಇದನ್ನ ಹೇಳಿದ್ರೆ ಚಿಕ್ಕ ಆಗ್ತಾ ಇರುತ್ತೆ ಕ್ವಶನ್ಗೆ ನಿನ್ ಫಸ್ಟ್ ಏನಾದ್ರು ஆன்சர் ಹೇಳು கரெக்டாக எழுதி எல்லாம் செக் ಮಾಡ್ಬಿಟ್ಟು நான் பசங்கிட்ட கொஷின் கேட்டு அப்படியே பஸ் ஸ்டாப்பில் கேட்கலான்னு போனேன் அதை சீர பஸ் வந்துச்சுன்னு சொல்லிட்டு எல்லோரும் பஸ்ஸில் ஏறி போயிட்டாங்க ஸோ சேட் அப்புறம் மார்னிங் டிஃபன் சாப்பிட்லாம் சொல்லிட்டு ஹோட்டலுக்கு வந்து ஒரு செட் தோசை ஆர்டர் பண்ணி ரொம்ப செட் தோசை சாப்பிட்டு பீஸா பிரான்ச்சுக்கு போய் வேலை பண்ணிட்டு சரி வாங்க பிரான்ச்சுக்கு போகலாம் ஹாய் மச்சீஸ் நீங்கள் உட்காந்து ஒரு மாதிரி இருக்கு அப்படிக்கா போய் உட்காரலாமா சரி வாங்க போகலாம் அது கேம்பையா ஃபுல் சீவிங்க ಎಕ್ಸ್ಕ್ಯೂಸ್ ಮೀ ಸಿಸ್ಟಮ್ ಅಂತ ಬ್ಯಾಗ್ ತೆಗಿದ್ದೀರಾ ಬ್ಯಾಗ್ ಹಿಂಗ ಮುಖಾಲ ನಾ ಒಂದೆ ಸಿಸ್ಟರ್ ಸ್ವೀಟ್ ಆಗಿರೋ ಮೂನ್ ಯಾವುದು ಹೇಳಿದ ತಕ್ಷಣ ಗೊತ್ತಿಲ್ಲ ಅನ್ಬಾರ್ದು ಸ್ವಲ್ಪ ಯೋಚನೆ ಮಾಡಿ ಗೊತ್ತಿಲ್ವಾ ನಿಮ್ಗೇನೋ ಗೊತ್ತಿದ್ಯಾ ಸ್ವೀಟ್ ಆಗಿರೋ ಮೂನ್ ಯಾವುದು ಥಿಂಕ್ ಮಾಡಿ ಮಾಡಕ್ ಮುಂಚೆ ಗೊತ್ತಿಲ್ಲ ಅನ್ನೋದು ಕ್ಲಾಸ್ ರೂಮ್ ಅಲ್ಲಿ ಮೇಡಮ್ ಕ್ವಶನ್ ಅಲ್ಲಿ ಹೇಳಿದ ತಕ್ಷಣ ಗೊತ್ತಿಲ್ಲ ಅಂತೀರಾ ಹಾ ಬೈಯಲ್ಲ ನಿಮ್ಮ ಮೇಡಮ್ ನಿಮ್ನ ಅವಾಗ ಹೊಡಿತಾರ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರಪ್ಪ ನಿಮ್ಗೂ ಗೊತ್ತಿಲ್ವಾ ನಿಮ್ಮ ಹೆಸರೇನು ಕನಕ ಕಾಲೇಜ್ಗೆ ಹೋಗಿಲ್ವಾ ಯಾಕೆ ಬರ್ಡೇ ಬೆಲ್ಲ ಹೆಸರೇನು ಸ್ವೀಟ್ ಆಗಿರೋ ಮೂನ್ ಕ್ವಶನ್ ಕೇಳಿದ್ದು ಸರ್ ನಾನೇ ಆನ್ಸರ್ ಹೇಳ್ಬಿಟ್ರೆ ಮತ್ತೆ ನಿಮ್ಗೆ ನಾನು ಗೊತ್ತಿರ್ತಾರೆ ನಗ್ತಾವ್ರಪ್ಪ ಅವರು ಎಲಿತಾ ಇದ್ರೆ ಚಿಕ್ಕ ಆಗ್ತಾ ಇದೆ ನಾಚಿಕೆ ಪಡ್ಬಾರ್ದಪ್ಪ ಅವಾಗ್ಲೇ ಕೂದಲು ಹಾಕೊಂಡಿದ್ರಲ್ಲ ಯಾಕೆ ನಿಮ್ಮ ಹೆಸರೇನು ಓಕೆ ಅವ್ರು ಕೇಳಿ ಆನ್ಸರ್ ಗೊತ್ತಿಲ್ವಾ ಈಗ ಫಸ್ಟ್ ಒಂದು ಆನ್ಸರ್ ಎಲ್ಲ ಸೆಕೆಂಡ್ ಒಂದು ಆನ್ಸರ್ ಹೇಳಿ ಎರಡಕ್ಕೂ ಹೇಳಿ ಎರಡು ಕೇಳಿದ್ರಿ ತಾನೆ வாங்க நம்ம அப்படியே முன்னால போலாம் ஹாய் மச்சீஸ் நம்ம சிஸ்டர் இப்போ நம்மளுக்கு ஒரு டாஸ்க் தராங்களா அது பண்ணலாம் ஓகே ஏன் சிஸ்டர் ಹೇಳಿ ಒಳಗೆ ಹೋಗೋದಿತ್ತು ಹೊರಗಡೆ ಬರೋದ್ ಕಷ್ಟ ಅವ್ರ ಹತ್ರ ಕೇಳ್ಬೇಕಾ அவங்க கிட்ட போய் இந்த ಕ್ವಶನ್ கேட்கணுமா சரி வாங்க போய் கேட்கலாம் ಎಕ್ಸ್ಕ್ಯೂಸ್ ಮಿ ಸಿಸ್ಟರ್ ನಮ್ಮ ಸಿಸ್ಟರ್ ಒಂದು ಕ್ವಶನ್ ಕೇಳಿದ್ರೆ ಇವಾಗ ಅದನ್ನ ನಿಮ್ಮನ್ನ ಕೇಳ್ತೀನಿ ಆನ್ಸರ್ ಮಾಡ್ತೀರಾ ಅಂದ್ರೆ ಒಳಗೆ ಹೋಗೋದು ಈಸಿ ಅಂತೆ ಆಚೆ ಬರೋದು ಕಷ್ಟ ಅಂತೆ ಪರವಾಗಿಲ್ಲ ಸ್ವಲ್ಪ ಮಾಡಿ ಟೈಪ್ ಮಾಡಿ ಅದು ನಿಮ್ಮ ಹತ್ರ ಹೋಗಿ ಕೇಳಿ ಅಂತ ಟಾಸ್ಕ್ ಕೊಟ್ಟವರಪ್ಪ ಅದಕ್ಕೆ ಕೇಳ್ತಾ ಮಾಡ್ತಾವ್ರೆ ಅನ್ನೋ ಆನ್ಸರ್ ಬರ್ತಾ ಇಲ್ಲ ಅವ್ರಿಗೆ
ಒಂದ್ ಮಾತ್ರ ಗೊತ್ತು, ಲವಲ್ ಬೀಳೋದು ಈಸಿ, ಅದ್ರ ಅದರಿಂದ ಈಚೆ ಬರೋದು ಕಷ್ಟ. ನೆಕ್ಸ್ಟು ಕರೆಕ್ಟಾಗಿ ಹೇಳಿದ್ರು ಆನ್ಸರ್ ಅವರು. ಲವಲ್ ಏನಾದ್ರು ಇಲ್ಲ ಓ ಮೈ ಗಾಡ್, ಪ್ರಪೋಸ್ ಸಿಕ್ಕಿದೆ. ಆಹಾ ಒಟ್ಟಾಂಡ ನಂಗೂರುತ್ತೆ ಏ ಮಾಸ್ಟರ್ ಆಯ್ತು. ವಾಚ್ ಹಾಕೊಂಡಿಲ್ಲ ಫೋನ್ ನೋಡಿ. ಆಯ್ತು ಹಂಗೆ ಹಾಯ್ ಹಾಯ್. ಹಾಯ್, ನಿಮ್ಮ ಹೆಸರು? ವೇದ, ವೇದ. ವರ್ಕ್ ಮಾಡ್ತಾ ಇದ್ದಾರೆ ಕಾಲೇಜು? ಕಾಲೇಜ್, ಕಾಲೇಜ್. ಯಾವ ಕಾಲೇಜು? ಆರ್ಜೆಸ್. ಆಚೆ. ಇವಾಗ ಮತ್ತೆ ಎಲ್ಲಿ ಕೂತ್ಕೊಂಡಿದ್ದೀರಾ? ಫಸ್ಟ್ ವೇಟ್ ಮಾಡಿ. ಎಕ್ಸಾಮ್ ಇದೆಯಾ? ಇಲ್ಲ ಇಲ್ಲ, ಫಸ್ಟ್ ಇಯರ್ ಡಿಗ್ರಿ? ಡಿಗ್ರಿ ಡಿಗ್ರಿ ಫಸ್ಟ್ ಇಯರ್ ಫೈನಲ್? ಫೈನಲ್ ಇಯರ್. ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಓಕೆ ಬಾಯ್. ಆಮೇಲೆ ಇಲ್ಲಿ ನಮ್ಮ ಗಾಯ್ಸಲ್ಲಿ ಕೂತ್ಕೊಂಡಿದ್ರು. ಹಾಯ್ ಎಲ್ಲ ಮುಖ ಮುಚ್ಕೊಳ್ತಾರೆ. ಹಾಯ್ ಮಚ್ಚಿ ಸಿಂಗ ನಮ್ಮ ಫ್ರೆಂಡ್ಸ್ಗಳ ಒಂದನೇ இருக்காங்க. ಹಾಯ್ ಬ್ರೋ. ಈ ಕಡೆ ಬಂದ್ಬಿಡ್ತೀನಿ. ಹಾಯ್ ಏನಿಲ್ಲ ಬ್ರೋ. ಬ್ರೋ ಈಗ ಒಂದು ಎಲಿತಾ ಇದ್ರೆ ಚಿಕ್ಕ ಆಗ್ತಾ ಇರುತ್ತೆ, ಏನದು ಗೊತ್ತಿಲ್ಲ ಬ್ರೋ. ಥಿಂಕ್ ಮಾಡಿ ಬ್ರೋ. ತಕ್ಷಣ ಗೊತ್ತಿಲ್ಲ ಅಂದ್ರೆ ಬರಲ್ಲ. ಅವ್ನು ಗಾಡಿ ತಗೋಬರಕ್ ಹೋದವನು. ಆಯ್ತು ಬ್ರೋ, ನೀನ್ ಗೊತ್ತಲ್ಲ ಆನ್ಸರ್, ನೀನ್ ಹೇಳ್ಬಿಡು ಬ್ರೋ. ಏನ ಹೇಳ ಗೊತ್ತಿಲ್ಲ, ಕೇಳಿದ ತಕ್ಷಣ ಗೊತ್ತಿಲ್ಲ ಅಂದ್ರೆ ಹೆಂಗೆ ಬ್ರೋ? ನಾಳೆ ಸಂಜೆ 6 ಗಂಟೆಗೆ ಆಗ್ತೇನೆ ಬ್ರೋ. ಆಯ್ತು ಒಂದು என்னது லேடிஸ் மேட்டரா? பொம்பளை சோக்கு கேக்குதாடா? பொம்பளை சோக்கு கேங்ஸ்டர்னா டிசிப்ளின் வேணும். எத்தனை ஆன்டி ஹாய் மச்சி, இன்னைக்கு நம்மளுக்கு எப்படி போச்சுன்னா நல்லா சும்மா ஜாலியாக தான் போச்சு. சரி ஓகே, இந்த வீடியோ பார்த்து குஷியாக இருந்தீங்கன்னா மறக்காமல் லைக் பண்ணி, ஷேர் பண்ணி, கமெண்ட் பண்ணி, மறக்காமல் சப்ஸ்கிரைப் பண்ணிக்கோங்க. நாளைக்கு மீட் பண்ணுறோம். ஓகே பாய்.